ಈಗ ಮತ್ತೆ ನಮಗೆ ಈ ಕಾಂಗ್ರೆಸ್ ಸರ್ಕಾರ ಮಾಡುವುದೇನು? ಎಲ್ಲನ್ನು ಬೋಳಿಸಿ ಎಲ್ಲ ಅವರವರ ಮನೆ ತುಂಬಿಸಿ ಕೂತ್ಕೊಳ್ತಾರೆ. ಈಗ ಎಲ್ಲಿಗೆ ಯಾರಿಗೆ ಯಾವ ಕೆಲಸ ಮಾಡ್ತಾರೆ? ಅವರ ಬಗ್ಗೆ ನನ್ನದು ಧಿಕ್ಕಾರವೇ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ की बोलो भारत माता की, भारतीय जनता पार्टी की, भारतीय जनता पार्टी की, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ನೇತೃತ್ವದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ನೇತೃತ್ವದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಆತ್ಮೀಯ ಬಂಧುಗಳೇ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ಎಲ್ಲ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್, ನಗರ ಪಂಚಾಯತ್, ನಗರಸಭೆಗಳ ಮುಂದೆ ನಾವುಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೇವೆ. ಬಹುಶಃ ಕಳೆದ 2.5 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಆಡಳಿತವನ್ನ ನೋಡಿದ್ರೆ ಯಾವುದಕ್ಕೆ ಪ್ರತಿಭಟನೆ ಮಾಡಬೇಕು, ಯಾವುದಕ್ಕೆ ಪ್ರತಿಭಟನೆ ಮಾಡಬಾರದು ಅನ್ನುವಂತಹ ಒಂದು ಗೊಂದಲದಲ್ಲಿದ್ದೇವೆ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ನಡೀತಾ ಇರತಕ್ಕಂಥ ಹಗರಣಗಳು, ಪ್ರತಿನಿತ್ಯ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳು ಯಾವುದೇ ಮುಲಾಜಿಲ್ಲದೆ, ಯಾವುದೇ ಒಂದು ಜನರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತದ್ದು ನಾವೆಲ್ಲರೂ ಕೂಡ ನಮ್ಮ ಪ್ರಯಾಣದ ಸಮಯದಲ್ಲಿ ನೋಡಿದ್ದೇವೆ. ಸುಳ್ಳು ಲೆಕ್ಕಾಚಾರಗಳನ್ನ ಕೊಟ್ಟು ಇಷ್ಟು ಜನ ಪ್ರಯಾಣ ಮಾಡಿದ್ದಾರೆ, ಅಷ್ಟು ಜನ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಡೆಯಿಂದ ಶಕ್ತಿಯ ಹೆಸರಿನಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಕೊಡ್ತವೆ ಅಂತ ಹೇಳುವಂಥದ್ದು, ಇನ್ನೊಂದು ಕಡೆಯಲ್ಲಿ ಪ್ರಯಾಣಿಕರ ಬಸ್ಗಳನ್ನೇ ಕಡಿತ ಮಾಡಿರ್ತಕ್ಕಂಥದ್ದು. ಅನೇಕ ಬಸ್ಗಳ ಪ್ರಯಾಣ ಇವತ್ತು ಕಡಿಮೆ ಆಗಿದೆ. ಸುಳ್ಯ ಮತ್ತು ಪುತ್ತೂರಿನ ಮಧ್ಯೆ ನಾವು ನೋಡ್ತಾ ಇದ್ರೆ ಮೊದಲು ಇದ್ದಂತಹ ಬಸ್ಗಳ ಪ್ರಮಾಣಕ್ಕೂ ಈಗ ಇರತಕ್ಕಂಥ ಬಸ್ಗಳ ಪ್ರಮಾಣಕ್ಕೂ ತುಂಬಾ ಕಡಿಮೆ ಇದೆ. ಸಂಜೆ ಹೊತ್ತಿಗೆ ವಿದ್ಯಾರ್ಥಿಗಳಿಗೆ, ಉದ್ಯೋಗ ಬಿಟ್ಟಂತವರಿಗೆ ತಮ್ಮ ತಮ್ಮ ಮನೆಗಳಿಗೆ ಸೇರಲಿಕ್ಕೆ ಸರಿಯಾದಂತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸದೇ ಇರುವಂತದ್ದು ಇವತ್ತಿನ ಸರ್ಕಾರದ ದುರ್ದಶೆಗೆ ಕಾರಣ ಆಗಿದೆ. ಸ್ವಾಮಿ, ಮನೆ ಕಟ್ಟುವವರಿಗೆ ಇವತ್ತು ಕಲ್ಲಿಲ್ಲ, ಹೊಯ್ಗೆ ಇಲ್ಲ. ಎಷ್ಟೋ ಜನ ಮನೆ ಕಟ್ಟುವಂತವರು ಅರ್ಧಕ್ಕೆ ನಿಲ್ಲಿಸಿದಂತ ಸ್ಥಿತಿ ನಿರ್ಮಾಣ ಆಗಿದೆ. ಈ ಸ್ಥಿತಿ ಯಾಕೆ ನಿರ್ಮಾಣ ಆಯ್ತಂದ್ರೆ ಈಗಿನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಸೂಲಾತಿ ಮಾಡ್ಲಿಕ್ಕಾಗಿ ಮಾಡಿದಂತಹ ದಂಧೆಯಿಂದಾಗಿ ಇವತ್ತು ಮನೆಗಳಿಗೆ ಕಲ್ಲಿಲ್ಲ, ಹೊಯ್ಗೆ ಇಲ್ಲ. ಹೇಳುದು ಬಿಜೆಪಿಯನ್ನು 40% ಸರ್ಕಾರ ಅಂತ, ಇವತ್ತು 65% ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಯಾವುದೇ ಕಾಮಗಾರಿಗಳಿಗೆ ದುಡ್ಡು ಕೊಡ್ತಾ ಇಲ್ಲ. ಹಿಂದೆ ನಗರ ಪಂಚಾಯತ್ ಭಾಜಪ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಈ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನಗರ ಪಂಚಾಯತಿಗೆ ಇಲ್ಲಿಯ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡುವುದಕ್ಕಾಗಿ 5 ಕೋಟಿ ಅನುದಾನವನ್ನ ಯಡಿಯೂರಪ್ಪ ಅವರು ಕೊಟ್ಟರು. ಈ ಸುಳ್ಯ ನಗರದಲ್ಲಿ ಕಾಣತಕ್ಕಂತ ಎಲ್ಲ ಕಾಂಕ್ರೀಟ್ ರಸ್ತೆಗಳು ಈ ಯಡಿಯೂರಪ್ಪನ ಕಾಲದಲ್ಲಿ ಸುಳ್ಯ ನಗರ ಪಂಚಾಯತಿನ ಬಿಜೆಪಿ ಆಡಳಿತದಲ್ಲಿ ಈ ಕಾಂಕ್ರೀಟ್ ರಸ್ತೆಗಳಾದವು. ಆದ್ರೆ ಇವತ್ತು ನನಗೆ ಒಂದೇ ಒಂದು ಕಡೆ ಕಾಂಕ್ರೀಟ್ ರಸ್ತೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಗರ ಯಾವಾಗಲೂ ಓಡಾಡುವಂತ ವ್ಯಕ್ತಿ, ಅವನ ಹೆಲ್ಮೆಟ್ ಹಾಕುದಿಲ್ಲ, ಅವನ ಮೇಲೆ ಕೇಸ್ ಆಗುದಿಲ್ಲ. ಆ ವ್ಯಕ್ತಿ ಪೆರಾಜೆಗೆ ಹೋಗಿ ಏನ್ ಮಾಡ್ತಾನೆ ಅಂದ್ರೆ ಸುಳ್ಯದ ಕಸವನ್ನ ಪೆರಾಜೆಗೆ ಬರಬಾರ್ದು ಅಂತ ಅಲ್ಲಿ ಹೋರಾಟವನ್ನ ಮಾಡ್ತಾನೆ. ಅಲ್ಲಿಯ ವ್ಯಕ್ತಿಗಳನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಾನೆ. ಸುಳ್ಳಿನ ನಗರ ಪಂಚಾಯತಿನ ನಗರಕ್ಕೆ ಬಂದು ಹೇಳ್ತಾರೆ ಇಲ್ಲಿ ಕಸ ರಾಶಿ ಬಿದ್ದಿದೆ, ಈ ಕಸ ಹೋಗ್ಬೇಕು ಅಂತ. ಅಲ್ಲಿ ಕಸ ಬರಬಾರ್ದು, ಇಲ್ಲಿಯ ಕಸ ಹೋಗ್ಬೇಕು. ಈ ರೀತಿ ಗೋಮುಖರಾಗದ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರಿಯಾದ ಪಾಠವನ್ನ ಕಲಿಸತಕ್ಕಂತ ಸಮಯ ಇವತ್ತು ಹೊರಗೆ ಬಂದಿದೆ. ನಗರ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಈ ಒಂದು ಸಿದ್ದರಾಮಯ್ಯ ಮತ್ತು ಸುಳ್ಯದ ಗೋಮುಖ ವ್ಯಾಘ್ರ
ಜನಗಳ ಆ ಒಂದು ಮನಸ್ಥಿತಿಯನ್ನ ಎಲ್ಲ ಕಾರ್ಯಕರ್ತರಿಗೆ ತಿಳಿಸುವಂತ ಕೆಲಸವನ್ನ ಮಾಡಬೇಕು. ಆತ್ಮೀಯ ವೀಕ್ಷಕರೇ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸ್ವಜನ ಪಕ್ಷಪಾತ ಮತ್ತು ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ರಾಜ್ಯ ಸರ್ಕಾರ ಎಲ್ಲ ರಂಗಗಳಲ್ಲೂ ಕೂಡ ವಿಫಲ ಆಗಿವೆ ಎಂಬ ಆರೋಪವನ್ನು ಹೊರಿಸಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇಂದು ರಾಜ್ಯದ ಎಲ್ಲ ಸ್ಥಳೀಯಾಡಳಿತ ಸಂಸ್ಥೆಗಳ ಎದುರು ಪ್ರತಿಭಟನೆ ನಡೀತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ, ಸುಳ್ಯ ತಾಲೂಕಿನಲ್ಲೂ ಕೂಡ ನಡೀತದೆ. ಸುಳ್ಯ ತಾಲೂಕಿನ ನಗರ ಪಂಚಾಯತ್ ಎದುರು ಮತ್ತು ಅದೇ ರೀತಿಯಲ್ಲಿ ಸುಳ್ಯದ ಅಷ್ಟು ಪಂಚಾಯತ್ಗಳ ಎದುರು ಕೂಡ ಪ್ರತಿಭಟನೆಯನ್ನು ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಸುಳ್ಯದಲ್ಲೂ ಕೂಡ ಈ ಪ್ರತಿಭಟನೆ ಆಗಿದೆ. ನಮ್ಮೊಂದಿಗೆ ಸುಳ್ಯ ನಗರ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಶಶಿಕಲಾ ನೀರಬೀದ್ರೆ ಅವರಿದ್ದಾರೆ. ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ರಿ ಮೇಡಮ್? ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವೆಲ್ಲರಿಂದು ನಮ್ಮ ಪಟ್ಟಣ ಪಂಚಾಯತಿ ಎದುರು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂತಹ ಸಮಸ್ಯೆಗಳ ಪರವಾಗಿ ನಾವಿಲ್ಲೆಲ್ಲ ಸೇರಿದ್ದೇವೆ. ನಗರದಲ್ಲಿ ಆಗುವಂತಹ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ. ನಗರಕ್ಕೆ ಬರ್ತಕ್ಕಂತಹ ಅನುದಾನಗಳನ್ನು ಇಲ್ಲಿಯ ಸಿಬ್ಬಂದಿಗಳಿಗೆ ಸಂಬಳ ರೂಪದಲ್ಲಿ ತೆಗೆದುಕೊಳ್ತಿದ್ದಾರೆ. ಪೌರಕಾರ್ಮಿಕರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಒಂದು ಪೌರಕಾರ್ಮಿಕರಿಗೆ ಮನೆ ವ್ಯವಸ್ಥೆ ಇತ್ತು, ಅದು ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲದಾಗೆ ಆಗಿದೆ. ಮತ್ತು ನಗರ ಪಂಚಾಯತಲ್ಲಿ ವರ್ಷಕ್ಕೆ ಒಂದು ವಾರ್ಡಿಗೆ 6 ಮನೆಗಳಾಗೆ 20 ವಾರ್ಡ್ಗಳಿಗೂ ಮನೆ ಸಿಗ್ತಾ ಇತ್ತು. ಅದರ ಜೊತೆಗೆ ಇಲ್ಲಿ ಮಹಿಳೆಯರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಮಹಿಳೆಯರಿಗೆ ಅನುಕೂಲ ಏನೂ ಆಗಲಿಲ್ಲ. ಶಾಲೆಗೆ ಹೋಗ್ತಕ್ಕಂತಹ ಮಕ್ಕಳು ಮನೆಗೆ ಸರಿಯಾದ ಪರಿಸ್ಥಿತಿಯಲ್ಲಿ ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಮಕ್ಕಳಿಗೆ ಬಸ್ಸಿಗೆ ಪಾಸ್ ಫ್ರೀ ಅಂತ ಹೇಳ್ತಾರೆ, ಆದರೆ ಹುಡುಗರು ಯಾವ ತಪ್ಪು ಮಾಡಿದ್ದಾರೆ ಅಂತೇಳಿ ಇವರು ಈ ರೀತಿಯನ್ನು ಜನರಿಗೆ ತಂದುಕೊಟ್ಟಿದ್ದಾರೆ. ಸಂಜೆ ಹೊತ್ತಿಗೆ ಯಾವ ಮಕ್ಕಳು ಸರಿಯಾಗಿ ಮನೆಗೆ ಸೇರ್ತಾ ಇಲ್ಲ, ಮನೆಯಿಂದ ದೂರ ಬರ್ತಾ ಇದೆ. ಇಂತಹ ಧೋರಣೆಯನ್ನು ನಾವು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಪ್ರತಿಭಟಿಸ್ತಾ ಇದ್ದೇವೆ. ಅದರ ಜೊತೆಗೆ ನಗರ ಪಂಚಾಯತಲ್ಲಿ ಸಿಗ್ತಕ್ಕಂಥ 5 ಲಕ್ಷ ಅನುದಾನದಲ್ಲಿ ಯಾವುದೇ ಕೆಲಸವನ್ನು ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಉತ್ತಮ ರೀತಿಯ ನಮ್ಮ ನೀರಿನ ಯೋಜನೆ ಈಗ ಆದ ಕಾರಣ ಜನರಿಗೆ ನೀರನ್ನು ಕೊಡಲಿಕ್ಕೆ ನಮಗೆ ಪ್ರಯೋಜನ ಆಗ್ತದೆ. ಯಾವುದೇ ರೀತಿಯ ಕೆಲಸಗಳು ಕೂಡ ಆಗ್ತಾ ಇಲ್ಲ. ನಮೂನೆ 3ಗಳು ಯಾವುದೇ ಏನೂ ಕೇಳಿದರೂ ಅದು ದಿನ ದೂಡ್ತಾರೆ ಹೊರತು ಕೆಲಸಗಳು ಆಗ್ತಾ ಇಲ್ಲ. ಇದರ ಬಗ್ಗೆ ನಾವೆಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬಿಜೆಪಿಯ ಮಂಡಲ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಸುಳ್ಯ ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಆಗಿರುವಂಥ ವಿನಯ್ ಕುಮಾರ್ ಕಂದಡ್ಕ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡೂ ಜಿಲ್ಲೆಗಳ ಸುಮಾರು 590ಕ್ಕಿಂತ ಹೆಚ್ಚು ಸ್ಥಳೀಯಾಡಳಿತ ಸಂಸ್ಥೆಗಳ ಎದುರು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ, ಯಾವುದೇ ವಿಷಯವನ್ನು ತೆಗೆದುಕೊಂಡರೂ ಕೂಡ ಅಲ್ಲಿ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ, ಇದರಿಂದ ಯಾವುದೇ ವಿಷಯ ಕೂಡ ಹೊರತಾಗಿಲ್ಲ. ಇವತ್ತು ಆಗಲೇ ನಾನು ಹೇಳಿದ ಹಾಗೆ ಇವತ್ತು ಯಾವ ಇಲಾಖೆ ತೆಗೆದುಕೊಂಡರೂ ಕೂಡ ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರಗಳಿರ್ಬೋದು, ಇವತ್ತು ಜನರಿಗೆ ಕೊಡತಕ್ಕಂಥ ಸೌಲಭ್ಯಗಳಲ್ಲಿ ವಂಚನೆ ಇರ್ಬೋದು, ಜನಸಾಮಾನ್ಯರಿಗೆ ದೊರಕಬೇಕಾದ ಸೌಲಭ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಕಠಿಣ ಕಾನೂನುಗಳನ್ನು ಇವತ್ತು ತರ್ತಾ ಇರತಕ್ಕಂಥದ್ದು. ಉದಾಹರಣೆಗೆ ಇವತ್ತು ಮನೆಗಳಿಗೆ ಬಡವರು ಕಟ್ಟಿದಂಥ ಮನೆಗಳಿಗೆ NOC ಕೊಡಬೇಕು ಅಂತೇಳಿದರೆ ಕಾರ್ಮಿಕ ಇಲಾಖೆಯ ಪ್ರಮಾಣ ಪತ್ರ ಬೇಕು ಅನ್ನುವಂಥದ್ದು. ಅರಣ್ಯ ಏನು ಸಕ್ರಮದಲ್ಲಿ ಮಂಜೂರಾತಿಯಾಗಿ ಈಗಾಗಲೇ 5 ವರ್ಷ ಕಳೆದಿರ್ತಕ್ಕಂಥ ನಿವೇಶನಗಳಿಗೆ ಕೂಡ ಮತ್ತೆ ಅರಣ್ಯ ಇಲಾಖೆ ನಿರಾಕ್ಷೇಪಣಾ ಪತ್ರ ಬೇಕು ಅಂತೇಳಿ ಆ ಇಡೀ ಫೈಲ್ಗಳನ್ನು ಇವತ್ತು ಅರಣ್ಯ ಇಲಾಖೆಗೆ ಕಳಿಸಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ದುಡ್ಡು ಮಾಡುವ ದಂಧೆ ಒಂದು ಭಾಗ ಹೊರತು ಇದು ಪರವಾದಂಥ ಸರ್ಕಾರ ಖಂಡಿತ ಅಲ್ಲ ಅನ್ನುವಂಥದ್ದು ನಮಗೆಲ್ಲ ತಿಳಿದು ಬರ್ತಕ್ಕಂಥ ಸಂಗತಿ. ಅದಕ್ಕೋಸ್ಕರ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಮರಳು ಮತ್ತು ಕಲ್ಲು ಎರಡಕ್ಕೂ ಕೂಡ ಕಠಿಣ ನಿಯಮಗಳನ್ನು ತರಬೇಕು, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆ ನಿಯಮಗಳಿಂದ ಜನಗಳಿಗೆ ಹೊರೆ ಆಗಬಾರ್ದು. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು CRZ ಇರ್ಬೋದು, CRZ ವಲಯ ಬಿಟ್ಟ ವಲಯಗಳಿರ್ಬೋದು, ಇಲ್ಲಿ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿ ಹೊಯ್ಗೆಯನ್ನು ತೆಗೆದೇ ಇರುವ ಕಾರಣ ಇವತ್ತು ಜನಸಾಮಾನ್ಯರಿಗೆ ಇವತ್ತು ಹೊಯ್ಗೆಯ ಬೆಲೆ ಇವತ್ತು 20 ರಿಂದ 25 ಸಾವಿರಕ್ಕೆ ಏರಿದೆ. ಯಾವ ಬಡವ ಕೂಡ ಇವತ್ತು ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕಲ್ಲಿನ ದರ 25 ರಿಂದ 30 ರೂಪಾಯಿ 35 ರೂಪಾಯಿವರೆಗೆ ಇತ್ತು. ಇವತ್ತು ಅದು 50 ರೂಪಾಯಿಗೆ ತಲುಪುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಿದ್ದರೆ ಬಡವರು ಮನೆ ಕಟ್ಟೋದು ಹೇಗೆ? ಒಂದು ಕಡೆಯಿಂದ ಬಡವರಿಗೆ ಮನೆ ಕಟ್ಟಲಿಕ್ಕೆ ಈ ರೀತಿಯ ತೊಂದರೆಗಳು, ಇನ್ನೊಂದು ವಸತಿ ಯೋಜನೆಯಲ್ಲಿ ಯಾವುದೇ ರೀತಿಯ ಸಹಕಾರ ಕೊಡದೇ ಇರುವಂಥದ್ದು. ಕಳೆದ 2 ವರ್ಷಗಳಿಂದ ಯಾವುದೇ ಅನುದಾನಗಳು, ಯಾವುದೇ ಹೊಸ ಮನೆಗಳು ಕೂಡ ಇವತ್ತು ಬಡವರಿಗೆ ಬಂದಿಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಏನು ತೊಂದರೆಯನ್ನು ಕೊಡ್ತಾ ಇದೆ ಈ ಸರ್ಕಾರ ತೊಲಗಬೇಕನ್ನುವಂಥದ್ದು ಜನಸಾಮಾನ್ಯರ ಅಪೇಕ್ಷೆ. ಹಾಗಾಗಿ ಜನರ ಪರವಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ನಗರ ಬಿಜೆಪಿಯ ಅಧ್ಯಕ್ಷರಾಗಿರುವಂಥ AT ಕುಸುಮಾಧರ್ ಅವರಿದ್ದಾರೆ. ಅವರು ಕೂಡ ಈ ಪ್ರತಿಭಟನೆ ನೇತೃತ್ವವನ್ನು ವಹಿಸಿದ್ದಾರೆ. ಜೊತೆಗೆ ರಾಜ್ಯದ ಸರ್ಕಾರವನ್ನು ಟೀಕಿಸುವುದರ ಜೊತೆಗೆ ಸುಳ್ಯದಲ್ಲೂ ಕೂಡ ಗೋಮುಖ ವ್ಯಾಘ್ರ ನಾಯಕರು ಇದ್ದಾರೆ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಕಲ್ಲಿನ ಬೆಲೆ 30 ರೂಪಾಯಿ ಇದ್ದದ್ದು ಇನ್ನು 50-60 ರೂಪಾಯಿ ಆಗುವಂಥ ಒಂದು ಸಂದರ್ಭ ಬರ್ತಾ ಉಂಟು. ಹೊಯ್ಗೆಗಳು ಸಿಗ್ತಾ ಇಲ್ಲ. ಇದನ್ನು ಯಾಕೆ ಸರ್ಕಾರ ನಿಲ್ಲಿಸಿದೆ? ಹಾಗಾದರೆ ಬಡವರು ಮನೆಯನ್ನು ಕಟ್ಟುವುದು ಹೇಗೆ? ಹಿಂದೆ BJP
ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಶ್ರಯ ಯೋಜನೆಗಳಲ್ಲಿ ಎಷ್ಟು ಮನೆಗಳು ಸಿಗ್ತಾ ಇತ್ತು ನಗರ ಪಂಚಾಯಿತಿಗೆ, ಗ್ರಾಮ ಪಂಚಾಯಿತಿಗೆ. ಆದರೆ ಇವತ್ತು ಎಷ್ಟು ಸಿಗ್ತಾ ಇದೆ? ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಅವತ್ತು 10-20 ಫಲಾನುಭವಿಗಳನ್ನು ಗುರುತಿಸುವಂಥ ಕೆಲಸ ಆಗ್ತಾಯಿತ್ತು. ಆದರೆ ಇವತ್ತು ಇಡೀ ಮಂಡಳಕ್ಕೆ 2 ಜನವನ್ನು ಗುರುತಿಸುವಂಥದ್ದಾಗ್ತದೆ. ಅಂದರೆ ಒಂದು ಸುಳ್ಯ ತಾಲೂಕಿಗೆ, ಒಂದು ಕಡಬ ತಾಲೂಕಿಗೆ. ಈ ರೀತಿ ಹೋದರೆ ಸರ್ಕಾರದ ಸವಲತ್ತುಗಳು ಇವತ್ತು ಜನಸಾಮಾನ್ಯರಿಗೆ ಸಿಗಲಿಕ್ಕೆ ಸಾಧ್ಯ ಇದೆಯಾ? ಅದು ಸಿಗ್ತಾ ಇಲ್ಲ. ಅದು ಒಂದು ಭಾಗ. ಇನ್ನೊಂದು, ಅಕ್ರಮ ಸಕ್ರಮದ ಫೈಲ್ಗಳು ಹಿಂದೆ ಪಾಸಾಗಿದೆ, ಈಗ ಪಾಸ್ ಆಗ್ತಾ ಇಲ್ಲ ಯಾವುದು ಕೂಡ. ಹಿಂದೆ ಪಾಸಾದಂಥ ಎಲ್ಲ ಫೈಲ್ಗಳನ್ನು ಪುನಃ ತಹಶೀಲ್ದಾರರು ತರಿಸಿ ಅದನ್ನು ಪುನರ್ ಪರಿಶೀಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪುನರ್ ಪರಿಶೀಲನೆ ಮಾಡಿ ಅದರಲ್ಲಿ ಯಾವುದೋ ದಾಖಲೆಗಳು ಸರಿ ಇಲ್ಲ ಅಂತೇಳಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡುವಂಥ ಕೆಲಸವೂ ಆಗ್ತಾಯಿದೆ. ಇದು ಕೂಡ ಇವತ್ತು ಜನಸಾಮಾನ್ಯರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಆಮೇಲೆ ಬೇರೆ ಬೇರೆ ರೀತಿಯ ಸವಲತ್ತುಗಳು, ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತುಗಳು ಇವತ್ತು ಗ್ರಾಮ ಪಂಚಾಯತಿಗೂ ಇಲ್ಲ, ನಗರ ಪಂಚಾಯತಿಗಳಿಗೂ ಸಿಗ್ತಾ ಇಲ್ಲ, ಎಲ್ಲಿಯೂ ಕೂಡ ಸವಲತ್ತುಗಳು ಸಿಗ್ತಾ ಇಲ್ಲ. ಈ ಎಲ್ಲವನ್ನು ಮುಂದೆ ಇಟ್ಟುಕೊಂಡು ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತು, ಪಟ್ಟಣ ಪಂಚಾಯತು ಮತ್ತು ಪುರಸಭೆ ಮತ್ತು ಕಾರ್ಪೊರೇಷನ್ ಇದರಲ್ಲಿ ಇವತ್ತು ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯವನ್ನು ನೀವು ಹೇಳಿದ್ರಿ ಕಸದ ಬಗ್ಗೆ. ಯಾರೇ ಆಗಲಿ ಪ್ರಾಮಾಣಿಕವಾಗಿ ಕಸವನ್ನು ಇಲ್ಲಿಂದ ಹೋಗತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು ಕಡೆ ಇಲ್ಲಿಗೆ ಕಸ ಬರೋದು ಬೇಡ ಅಂತ ಹೋಗಿ ಅದೇ ವ್ಯಕ್ತಿಗಳು ಅಲ್ಲಿಯ ಜನರೊಟ್ಟಿಗೆ ಸೇರಿಕೊಂಡು ಹೋರಾಟವನ್ನು ಮಾಡುವಂಥದ್ದು. ಮತ್ತು ಇನ್ನೊಂದು ಕಡೆ ಬಂದುಕೊಂಡು ಇಲ್ಲಿ ಕಸ ರಾಶಿ ಬಿದ್ದಿದೆ, ಈ ಕಸ ಹೀಗೆ ಉಂಟಲ್ಲ ಅಂತ ಹೇಳುವಂಥದ್ದು. ಈ ರೀತಿ ಮಾಡುವಂಥದ್ದಲ್ಲ. ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಈ ಕಸವನ್ನು ಹೇಗೆ ಅದನ್ನು ಹೋಗಿಸ್ಬೋದು, ಇಲ್ಲಿಂದ ಅದನ್ನು ಬೇರೆ ಕಡೆಗೆ ಸಾಗಿಸ್ಬೋದು, ಇಲ್ಲಿ ಕಸ ಇಲ್ಲದ ರೀತಿಯಲ್ಲಿ ಮಾಡ್ಬೋದು. ಇದೆಲ್ಲವನ್ನು ಪ್ರಾಮಾಣಿಕತನದಿಂದ ಕೆಲಸ ಮಾಡಿ ಇದನ್ನು ಹೋಗುವಂಥ ಕೆಲಸವನ್ನು ಮಾಡುವಂಥದ್ದನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಅದು ಬಿಟ್ಟು ದ್ವಂದ್ವ ಹೇಳಿಕೆಗಳನ್ನು ಕೊಡುವಂಥದ್ದು, ಏಕಪಾತ್ರ ಅಭಿನಯವನ್ನು ಮಾಡುವಂಥದ್ದು, ಒಂದು ಅಲ್ಲಿ ಒಂದು ಇಲ್ಲಿ, ಈ ರೀತಿಯ ಏಕಪಾತ್ರ ಅಭಿನಯವನ್ನು ಮಾಡುವಂಥದ್ದು, ಇದನ್ನು ಬಿಟ್ಟು ನಗರದ ಅಭಿವೃದ್ಧಿಗಾಗಿ, ನಗರದ ಪ್ರಜೆಯಾಗಿದ್ದರೆ ನಗರಕ್ಕೆ ಸೀಮಿತವಾಗಿರಲಿ, ಅಥವಾ ಗ್ರಾಮಾಂತರದ ಪ್ರಜೆಯಾಗಿ ನಾನು ಇರ್ತೇನೆ ಅಂದರೆ ಅವರೊಟ್ಟಿಗೆ ಸೇರಿಕೊಂಡಿರಲಿ. ಪೆರಜೆಯವರು ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳಲ್ಲಿ ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆಗಳನ್ನು ಹೇಗೆ ತೆಗಿಬೇಕು, ಹೇಗೆ ಸರಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ಶಾಸಕರ ಮುಖಾಂತರ ಮಂಡಳದ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲರೂ ಕೂಡ 2-3 ಸಲ ಚರ್ಚೆಯನ್ನು ಮಾಡಿದ್ದೇವೆ. ಇದಕ್ಕೆ ಶಾಶ್ವತ ಪರಿಹಾರವನ್ನು ಮಾಡಬೇಕು ಅಂತ ಹೇಳುವ ರೀತಿಯಲ್ಲಿ ಶಾಸಕರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುವಂಥ ನಮ್ಮ ವಿನಂತಿ. ಇದು ಸುಳ್ಯದಲ್ಲಿ ನಡೆದಿರುವಂತಹ ಒಂದು ಪ್ರತಿಭಟನೆ ದೃಶ್ಯಾವಳಿಗಳು. ಇದರೊಂದಿಗೆ ನಗರ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂಥ ಬುದ್ಧ ನಾಯ್ಕರು ಇರ್ಬೋದು, ಇತರ ಎಲ್ಲ ಸದಸ್ಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ನಗರ ಪ್ರದೇಶದ ಒಂದಷ್ಟು ನಾಯಕರು ಕೂಡ ಭಾಗವಹಿಸಿದ್ದಾರೆ. ಸುಳ್ಯ ತಾಲೂಕಿನ ಬೇರೆ ಬೇರೆ ಪಂಚಾಯತ್ಗಳಲ್ಲೂ ಕೂಡ ಈ ಒಂದು ಪ್ರತಿಭಟನೆ ನಡೆದಿದೆ. ಬೇರೆ ಬೇರೆ ಪಂಚಾಯತ್ಗಳನ್ನು ಒಂದಷ್ಟು ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಈಗ ನಾವು ಈ ಒಂದು ಪ್ರತಿಭಟನೆ ಯಾಕೆ ಮಾಡಿದ್ದೇವೆ? ಇವರು ಬಸ್ಸು ಫ್ರೀಯನ್ನು ಕೊಡ್ಲಿ, ಬೇರೆ ಯಾವುದೇ ರೀತಿಯ ಉಚಿತವನ್ನ ಕೊಡ್ಲಿ, ನಮ್ದು ಏನೂ ಆಕ್ಷೇಪ ಇಲ್ಲ. ಆದರೆ ನಮ್ದು ಯಾಕೆ ಆಕ್ಷೇಪ ಅಂದ್ರೆ, ಇವತ್ತು ಸಾಮಾನ್ಯ ಜನಗಳು ಗ್ರಾಮ ಮಟ್ಟದಲ್ಲಿ ವಾಸ ಮಾಡ್ತಿದ್ದಾರೆ. ಆ ಗ್ರಾಮ ಮಟ್ಟದ ಜನಗಳಲ್ಲಿ ಕೆಲವು ವಾಸ್ತವಕ್ಕೆ ಯೋಗ್ಯವಾಗಿರತಕ್ಕಿಲ್ಲದಂತ ಮನೆಗಳು ಕೂಡ ತುಂಬಾ ಇವೆ. ಆ ಕಷ್ಟಕ್ಕೆ ಒಂದು ಸರ್ಕಾರವಾಗಿ ಹೇಗೆ ಸ್ಪಂದನೆಯನ್ನ ಮಾಡಬೇಕಾ, ಆ ಎಲ್ಲ ರೀತಿಯ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಇರುವ ಸಮಯದಲ್ಲಿ ಮಾಡಿದೆ. ಅದೇ ರೀತಿಯಲ್ಲಿ ಗ್ರಾಮೀಣ ರಸ್ತೆಗಳ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಿದೆ. ಆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಡಕ್ ಅನ್ನತಕ್ಕಂಥ ಯೋಜನೆಗಳನ್ನ ಜಾರಿಗೆ ತಂದು ಅನೇಕ ಗ್ರಾಮದಲ್ಲಿ ಆ ರೀತಿಯ ರಸ್ತೆಗಳನ್ನ ಅಭಿವೃದ್ಧಿ ಮಾಡುವಂತೆ ಕೆಲಸವನ್ನ ಮಾಡಿದ್ದೇವೆ. ಆದರೆ ಕಾಂಗ್ರೆಸ್ ಸರ್ಕಾರ ರಸ್ತೆಗೆ ಸಂಬಂಧಪಟ್ಟಾಗೆ ಇರ್ಬೋದು, ವಸತಿಗೆ ಸಂಬಂಧಪಟ್ಟಾಗೆ ಇರ್ಬೋದು, ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಗಳ ಒಂದು ಜಮೀನನ್ನ ಒಂದು ಅಭಿವೃದ್ಧಿಪಡಿಸಿ ಅವರು ಆರ್ಥಿಕವಾಗಿ ಮೇಲ್ಮಟ್ಟಕ್ಕೆ ಬರಬೇಕು ಅನ್ನುವಂಥ ಉದ್ದೇಶದಲ್ಲಿ ಅವತ್ತು ವೈಯಕ್ತಿಕವಾಗಿರ್ತಕ್ಕಂಥ ಗಂಗಕಲೆಯನ್ನು ಕೊಟ್ಟೆವು, ಸಾಮೂಹಿಕವಾಗಿರ್ತಕ್ಕಂಥ ಗಂಗಕಲೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದೆವು. ಈ ರೀತಿಯಲ್ಲಿ ನಾವು ಮಾತಾಡ್ತಾ ಹೋದರೆ ಅನೇಕ ರೀತಿಯ ಯೋಜನೆಗಳನ್ನ ನಮ್ಮ ಸರ್ಕಾರದ ಸಮಯದಲ್ಲಿ ನಾವು ಆ ರೀತಿಯಲ್ಲಿ ಮಾಡಿದ್ದೇವೆ. ಮಾಜಿ ಸಚಿವರಾದ ಖಂಡೇರವರೇ ಅಂತ ಹೇಳುವಂಥ ಒಂದು ಶಬ್ದವನ್ನು ಹಿಡ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಏನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಉಂಟು, ಅದರ ಒಂದು ಸಣ್ಣ ಭಾಗವಾಗಿ ನಾವಿಲ್ಲಿ ಚೊಕ್ಕಾಡಿಯ ಈ ಭಾಗದ ದೃಷ್ಟಿಯನ್ನು ಸೇರಿದ್ದೇವೆ. ಇದು ನಮಗೆ ಒಂದು ಅನಿವಾರ್ಯವಾಗಿ ಮಾಡಬೇಕಾದಂಥ ಕೆಲಸ.
ಯಾಕೆಂತ ಹೇಳಿದರೆ ನಮ್ಮ ಏನು ಹೊಸ ಸರ್ಕಾರ ಬಂದಿದೆ ಈಗ, ಅದು ಸರ್ಕಾರ ಅಂತ ಹೇಳಲಿಕ್ಕೆ ಬೇಸರ ಆಗ್ತದೆ. ಸರ್ಕಾರ ಅಲ್ಲ, ಒಂದು ಎಷ್ಟು ಒಂದು ಅಷ್ಟು ಜನ ಸೇರಿಕೊಂಡು ಏನೋ ಒಂದು ನಮ್ಮ ತೆರಿಗೆ ಹಣವನ್ನು ಏನು ಫೋನ್ ಮಾಡಿ ಜನರ ಹಣವನ್ನು ದೋಚುತ್ತಾ ಇರೋದು ಅಂತ ಹೇಳಿ ನಾನು ಹೇಳ್ಬೋದು. ಮುಂಚೆ ಪ್ರಾರಂಭದ ದಿನಗಳಲ್ಲಿ ಹೇಗಿತ್ತು ಅಂತ ಹೇಳಿದರೆ 2000 ನಮ್ಮ ಹೊಸ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಗಿತ್ತು ಅಂತ ಹೇಳಿದರೆ, ಇದು ಏನು ಮಾತಾಡಿದ್ರು ಅವರ ಮೇಲೆ FIR. ನೀವು ನೋಡಿರ್ಬೋದು, FIR ಸರ್ಕಾರ ಅಂತ ಹೇಳಿ ಹೆಸರು. ಈಗ ಅದಲ್ಲ. ಈಗ ಒಂದು ಉಳ್ಳವನಿಗೆ ಇಲ್ಲದವನಿಗೆ ಏನುಂಟು ಯಾವುದು ಅಂತ ಹೇಳುವಂಥ ಒಂದು ಗೊತ್ತು ಗುರಿ ಇಲ್ಲದೆ ಒಂದು ಭ್ರಷ್ಟ ರೀತಿಯಲ್ಲಿ ನಡೆಯುತ್ತಾರೆ ಅಂತ ಸರ್ಕಾರ. ಏನು ಇದೊಂದು ಈಗ ನಾವು ಇದರಲ್ಲಿ ನಮೂದಿಸಿರುವಂಥದ್ದು ಏನೊಂದು ಚಿಲ್ಲರೆ ಇರ್ಬೋದು, ಇದರ 1000 ಪಾಲು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಉಂಟು. ಅದು ನಮ್ಮ ಸಚಿವರು ಇಲ್ಲಿ ಒಂದು ನಿಷ್ಕಳಂಕ ವ್ಯಕ್ತಿಯಾದಂಥ ಸಚಿವರಿಗೆ ಅದು ತುಂಬ ವೇದ್ಯ ಉಂಟು. ಅದು ಯಾಕೆ ಅಂತ ಹೇಳಿದರೆ, ಅವರು ಸುಮಾರು 30 ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕಿ ಇಲ್ಲದಂಥ ನಿರ್ವಹಣೆ ಮಾಡಿದಂಥ ಮಾನ್ಯ ಸಚಿವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಗೆ ಹೆಮ್ಮೆ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಯಾವುದೇ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಒಂದಷ್ಟು ಸಂಗ್ರಹ ಬೇಕು, ಒಂದಷ್ಟು ಸಮಸ್ಯೆ ನಾವು ಸಮಯ ಕೊಡಬೇಕು. ಆದರೆ ನಾವು ಇಷ್ಟು ಜನ ಇಲ್ಲಿ ಸೇರಿದ್ದೇವೆ. ಆಧಾರ ತೆಗೀರಿ ಹೇಳ್ತಾರೆ. ಆಧಾರ ತೆಗೀಲಿಕ್ಕೆ ಬ್ಯಾಗಿಗೆ ಕೈ ಹಾಕಲಿಕ್ಕೆ ಜಾಗ ಇಲ್ಲ. ಕಂಡಕ್ಟರ್ ಹೇಳ್ತಾನೆ ಆಧಾರ ತೆಗೆಯುವುದು ಹೇಗೆ, ನೀವು ಯಾಕೆ ಫ್ರೀ ಕೊಟ್ಟದ್ದು ಕೇಳಿದೆ. ನಾನು ಫ್ರೀ ನೀವು ಓಟು ಕಟ್ಟಿ ಗೆಲ್ಲಿಸಿದ್ದೀರಿ, ನಾವು ಓಟು ಕೊಡಲಿಲ್ಲ ಹೇಳಿದೆ. ಹಿಂದಿನಿಂದ ಆಮೇಲೆ ಆಧಾರ ತೆಗೆದು ತೋರಿಸುವಾಗ ಹಿಂದಿನಿಂದ ಒಂದು ಹೆಂಗಸ ಹೇಳ್ತದಂತೆ, ಹೆಂಗಸ ಫ್ರೀ ಬೇಡ ಹೇಳ್ತದೆ, ಆಧಾರ ತೆಗೀತದೆ. ಆಧಾರ ಫ್ರೀ ಕೊಡೋದು ಯಾರು? ಅವರ ಕೊಲಗಂಟ ನಮ್ಮ ಕೈಯಿಂದ ಕೊಂಡೋಗಿ ಕೊಟ್ಟ ಹಣ. ನಾನು ಕೇಳಿದೆ ಆವಾಗ, ಹಿಂದಿನ ನನ್ನ ಸಂಬಂಧಿಕರು ಹೇಳಿದ್ರು ಹೀಗೆ ಹೇಳಿದ್ದ ಹೆಂಗಸು ಅಂತ. ನಾನು ಅಲ್ಲಿ ಇರಲಿಲ್ಲ ಅಲ್ವಾ, ಈಗ ಅವಳಿಗೆ ಹೇಳ್ತಿದ್ದೆ ಅಂತ. ಫ್ರೀ ಕೊಟ್ಟದ್ದು ಯಾರದ್ದು? ಅವ್ರದ. ನಮ್ಮ ತಲೆ ಹಾಕಿ ಕೊಂಡೋಗಿ ಫ್ರೀ ಕೊಡ್ತಾರೆ. ಯಾಕೆ ಕೊಡಬೇಕು? ಈಗ ಯಾರಿಗೆ ಹಣದಲ್ಲಿ ತೊಂದರೆ ಉಂಟು? ಎಲ್ಲರೂ ಕೆಲಸ ಮಾಡ್ತಾರೆ, ಫ್ರೀ ಹೋಗ್ಬೇಕು ಅಂತಿಲ್ಲ. ಶಾಲಾ ಮಕ್ಕಳಿಗೆ ಫ್ರೀ ಕೊಡ್ಲಿ, ಮುದುಕರಿಗೆ ಕೊಡ್ಲಿ, ಮತ್ತೆ ಕೆಲಸ ಮಾಡಿ ದುಡಿಯುವವರಿಗೆ ಯಾಕೆ ಕೊಡಬೇಕು? ಹಣ ಕೊಟ್ಟು ಹೋಗ್ಲಿಕ್ಕೆ ಆಗುದಿಲ್ವಾ? ಈಗ ಮತ್ತೆ ನಮಗೆ ಈ ಕಾಂಗ್ರೆಸ್ ಸರ್ಕಾರ ಮಾಡುವುದೇನು? ಎಲ್ಲನ್ನು ಬೋಳಿಸಿ ಎಲ್ಲ ಅವರ ಮನೆ ತುಂಬಿಸಿ ಕೂತ್ಕೊಳ್ತಾರೆ. ಈಗ ಎಲ್ಲಿಗೆ ಯಾರಿಗೆ ಯಾವ ಕೆಲಸ ಮಾಡ್ತಾರೆ? ಅವರ ಬಗ್ಗೆ ನನ್ನದು ಧಿಕ್ಕಾರವೇ ಕಾಂಗ್ರೆಸ್ ಸರ್ಕಾರ. ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಜೇಬು ಭರ್ತಿ ಇದೆ, ಕಾಂಗ್ರೆಸ್ ಸರ್ಕಾರ ಭರ್ತಿ ಇದೆ. ಜನರ ಜೇಬು ಭರ್ತಿ ಇದೆ, ಕಾಂಗ್ರೆಸ್ ಸರ್ಕಾರ ಭರ್ತಿ ಇದೆ. ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ, ಹಗರಣಗಳಿಗೆ ಕೊನೆ ಇಲ್ಲ. ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ, ಹಗರಣಗಳಿಗೆ ಕೊನೆ ಇಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता के, बोलो भारत माता के. हिंदू विरोधी सिद्धरामಯ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता के, बोलो भारत माता की. ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ, ಹಗರಣಗಳಿಗೆ ಕೊನೆ ಇಲ್ಲ. ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ, ಹಗರಣಗಳಿಗೆ ಕೊನೆ ಇಲ್ಲ. ಪುರಾ ಭಾರತ್ ಮಾತಾ ಕೆ, ಪುರಾ ಭಾರತ್ ಮಾತಾ ಕೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕೆ ಅಂತ ಹೇಳಿದ್ರೆ, ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕೊನೆಯ ಮೊಳೆ ಹೊಡೆಯಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸಿದ್ಧ ಆಗಿದೆ ಅಂತ ನಾನು ನಂಬಿದ್ದೇನೆ. ಯಾಕೆಂತ ಹೇಳಿದ್ರೆ, ಒಂದು ಸುಂದರ ಕಲ್ಪನೆಯಲ್ಲಿ ರಾಮಕೃಷ್ಣ ಹೆಗಡೆಯವರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಂದು ಸ್ಥಳೀಯ ಆಡಳಿತದಿಂದ ಸ್ಥಳೀಯವಾಗಿ ಜನರಿಗೆ ಅಧಿಕಾರವನ್ನು ನೀಡುವಂತಹ ಒಂದು ಕಲ್ಪನೆಯನ್ನು ತಂದು ಪಂಚಾಯತ್ ರಾಜ್ ವ್ಯವಸ್ಥೆ ಹುಟ್ಟುಕೊಂಡಿದೆ. 3 ಹಂತದಲ್ಲಿ ಒಂದು ಸ್ಥಳೀಯ ಆಡಳಿತ ಹೇಳಿ ಅಂತ ಹೇಳಿದ್ರೆ, 3 ಹಂತದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ನಿಂದ ಒಂದು ತೆರಿಗೆಯ ಸಂಗ್ರಹದ ಒಂದು ಜವಾಬ್ದಾರಿ 3 ಸರ್ಕಾರ ನೀಡಿದೆ. ಒಂದು ಗ್ರಾಮ ಪಂಚಾಯತ್, ಒಂದು ರಾಜ್ಯ ಸರ್ಕಾರ ಮತ್ತು
ಸರ್ಕಾರಕ್ಕೆ ಮಾತ್ರ ಇರುವಂಥದ್ದು. ನಮ್ಮದಷ್ಟು ದೌರ್ಬಲ್ಯ ಇಲ್ಲ. ತೆರಿಗೆ ಸಂಗ್ರಹ ಮಾಡುವಂತಹ ಒಂದು ಜವಾಬ್ದಾರಿಯುತ ಸರ್ಕಾರ ಸ್ಥಳೀಯ ಸರ್ಕಾರ. ಅದಕ್ಕೆ ಆ ತೆರಿಗೆಯನ್ನು ಮಾತ್ರ ಸಂಗ್ರಹಿಸಿ ನೀವು ಆಡಳಿತ ಮಾಡಬೇಕು ಅಂತ ಹೇಳುವ ದೃಷ್ಟಿಕೋನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂದ ಹಾಗಿದೆ. ಯಾಕೆ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಏನೆಲ್ಲ ವ್ಯವಸ್ಥೆಗಳಿತ್ತು ಅದನ್ನೆಲ್ಲ ಬಂದ್ ಮಾಡಿ. ನಾನು ಒಂದೇ ಹೇಳ್ತೇನೆ, ನಾನು ಇಲ್ಲಿದ್ದವರೇನಿಲ್ಲ, ನನ್ನ ಅಪ್ಪ ಮನೆ ಮಾಡಿದ್ದಾರೆ, ನನಗೆ ಆಗ್ತದೆ ಅಂತ ಇರುವ ದೃಷ್ಟಿಕೋನ ಇಟ್ಕೊಳ್ಬೇಡಿ. 11B ಅಂತ ಬಂದ್ ಮಾಡಿದ್ದಾರೆ. ಅಪ್ಪದ ಹೆಸರಿನಿಂದ ಮನೆ ಬಂದವರು ಮನೆಗೆ ಬದಲಾವಣೆ ಮಾಡುವಂಥ ಸ್ಥಿತಿ ಈಗಿನ ದಿನದಲ್ಲಿ ಬಂದಿದೆ. ಕರ್ನಾಟಕ ರಾಜ್ಯದಾದ್ಯಂತ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರೋಧಿ ನೀತಿಗಳ ಬಗ್ಗೆ ಜನರಿಗೆ ತಿಳಿಸುವಂಥದ್ದು, ಅದೇ ರೀತಿ ಸಾಮಾನ್ಯ ಜನಪರವಾದ ನಮ್ಮ ಪಕ್ಷದ ನಿಲುವನ್ನು ಮತ್ತೆ ತಳಮಟ್ಟಕ್ಕೆ ತಲುಪಿಸುವಂಥ ಕಾರ್ಯ ಪ್ರತಿಭಟನಾ ರೂಪದಲ್ಲಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟ ನಡೆಯಲೇಬೇಕಾಗಿದೆ. ಕರ್ನಾಟಕ ಸರ್ಕಾರ ಗ್ಯಾರಂಟಿ ಹೆಸರಲ್ಲೇ ಬಡವರ ಓಟ್ ಗಿಟ್ಟಿಸಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಇವತ್ತು ಅದೇ ಬಡವರ ರಕ್ತ ಹೀರಿ ಅವರಿಗೆ 2,000 ಕೊಟ್ಟು ಅವರ ಸ್ವಾಭಿಮಾನವನ್ನು ಕಸಿದು ಅವ್ರನ್ನ ಮೂರ್ಖರನ್ನಾಗಿಸಿದೆ. ಇದನ್ನ ಪ್ರತಿ ಬಡವರಿಗೂ ತಲುಪಿಸುವಂತ ಜವಾಬ್ದಾರಿ ನಮ್ಮದಾಗಿದೆ. ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾವುದೇ ಜನರ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಎಲ್ಲರ ಅನುಭವಕ್ಕೆ ಬರ್ತಾ ಇರುವಂತದ್ದು. ಇದು ಭಾರತೀಯ ಜನತಾ ಪಕ್ಷ ಹೇಳುವಂಥದ್ದಲ್ಲ, ಸಾಮಾನ್ಯ ಜನರಿಗೆ ಗೊತ್ತಿರುವಂಥದ್ದೇ. 94C ಆದವರಿಗೆ 9/11 ಆಗೋದಿಲ್ಲ. ಅದಕ್ಕೆ ಏನೋ ಒಂದು ಕಷ್ಟಪಟ್ಟು ಒಂದು 5 ಸೆನ್ಸ್ 3 ಸೆನ್ಸ್ ಜಾಗ ಮಾಡಿಕೊಂಡಿದ್ರೆ, ಅವನ ಜೀವಮಾನದ ಕಷ್ಟದಲ್ಲಿ ಮಾಡಿಕೊಂಡಿದ್ರೆ ಅವನು ಪುತ್ತೂರು ಸುಳ್ಯ ಅಂದಾಡಬೇಕು, ಅದಕ್ಕೊಂದಷ್ಟು ಖರ್ಚು ಮಾಡಬೇಕು. ಕೂಲಿ ಕೆಲಸ ಮಾಡ್ತಾ ಇರುವಂಥ ಸಾಮಾನ್ಯ ಜನರಿಗೆ ಈ ಥರದ ಏಟು ಕೊಟ್ಟು 2,000 ತೋರಿಸಿ ಮತ್ತೆ ಅಧಿಕಾರದಲ್ಲಿ ಕೂರುವಂಥ ಕೆಲಸಗಳನ್ನ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ನಡೆಯುವಂತಹ ಜನ ವಿರೋಧಿ ಪ್ರತಿಭಟನೆಯ ಉಪಸ್ಥಿತರಿರುವಂತಹ ಶಕ್ತಿ ಕೇಂದ್ರದ ಅಧ್ಯಕ್ಷರು, ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಗುಜ್ಜರ್ಕರ್ ಅವರೇ, ಮಾಜಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀಪತ್ ಭಟ್ರವರೇ, ಸುಳ್ಯ ಮಂಡಳದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದಂಥ ಪ್ರದೀಪ್ ಕೊಲ್ಲರಮೂಲೆ ಅವರೇ, ಜಿಲ್ಲಾ ಎಸ್ಸಿ ಮೋರ್ಚಾ ನಾವು ಈಗಾಗಲೇ ಸಂಘ ಸುರಕ್ಷೆ ಇರ್ಬೋದು, ವಿಧವಾ ವೇತನ ಇರ್ಬೋದು, ಆಮೇಲೆ ವಸತಿ ಯೋಜನೆ ಇರ್ಬೋದು, ಇವೆಲ್ಲವೂ ಕೂಡ ನಮ್ಗೆ ಈಗಾಗಲೇ ಈ ರಾಜ್ಯ ಸರ್ಕಾರ ಬಂದ ನಂತರ ನಮಗೆ ಇದು ಬರ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಇದರಲ್ಲಿ ಅವರನ್ನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದರೆ ಖಂಡಿತವಾಗಿ ಎಲ್ಲವೂ ಬರ್ಬೋದು. ಯಾಕಂದರೆ ಜನರ ಜೋಡು ಭಕ್ತಿಗೆ ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ, ಹಗರಣಗಳಿಗೆ ಕೊನೆಯಿಲ್ಲ. ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ, ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ, ವೃದ್ಧಾಪ್ಯ ವೇತನಕ್ಕೆ ಹಣವಿಲ್ಲ, ಭ್ರಷ್ಟಾಚಾರಕ್ಕೆ ಕೊನೆಯಿಲ್ಲ. ವೃದ್ಧಾಪ್ಯ ವೇತನಕ್ಕೆ ಹಣವಿಲ್ಲ, ವೃದ್ಧಾಪ್ಯ ವೇತನಕ್ಕೆ ಹಣವಿಲ್ಲ. ಕೇಳದೆ ಕರೆಕ್ಟ್ ಫ್ರೀ ಕೊಟ್ಟರು, ಕೇಳದೆ ಜನರಿಗೆ ಶಾಕ್ ಕೊಟ್ಟರು. ಕೇಳದೆ ಕರೆಕ್ಟ್ ಫ್ರೀ ಕೊಟ್ಟರು, ಕೇಳದೆ ಕರೆಕ್ಟ್ ಫ್ರೀ ಕೊಟ್ಟರು. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಜನರ ಜೇಬು ಬರ್ತಿದೆ, ಕಾಂಗ್ರೆಸ್ ಸರ್ಕಾರ ಸತ್ತಿದೆ. ಜನರ ಜೇಬು ಬರ್ತಿದೆ, ಜನರ ಜೇಬು ಬರ್ತಿದೆ. ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ, ಹಗರಣಗಳಿಗೆ ಕೊನೆಯಿಲ್ಲ. ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಜನ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ
ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಾರ್ಟಿ के भारत माता के, जन विरोधी कांग्रेस सरकार के, जन विरोधी कांग्रेस सरकार के, बोलो भारत माता के। ಜಾಣ್ಮೆಯನ್ನು ಪ್ರದರ್ಶಿಸಿಕೊಂಡು ಭದ್ರತಾ ಒಪ್ಪಂದವನ್ನು ಮಾತಾಡ್ತಾರೆ. ಮೊನ್ನೆ ಆಗಿರುವಂತಹ RCPಯನ್ನ ಕಾರ್ಯಕ್ರಮ ಮಾಡಬೇಕಾಗಿರುವಂತ ಕಾರ್ಯಕ್ರಮವೇ ಅಲ್ಲ, ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ. ಇದು ಸರ್ಕಾರ ಮಾಡುವಂತ ಕಾರ್ಯಕ್ರಮವೇ ಅಲ್ಲ. RCP ಬೇರೆ, ಬೇರೆ ಬೇರೆ ಯೋಜನೆಗಳು ಬೇರೆ. ಅದನ್ನ ಇವತ್ತು ಸರ್ಕಾರ ಕೈಗೆತ್ತಿಕೊಂಡು ಅದರಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿ ಭದ್ರತಾ ಒಪ್ಪಂದದಿಂದ ಎಷ್ಟು ಜನ 11 ಜನ ಸಾವಿರಾಗಿದ್ದಾರೆ. ಇದು ಯಾವ ಮಾಡಿ? ವೀಕ್ಷಕರೇ, ನೋಡಿದ್ರಲ್ಲ, ಇದು ರಾಜ್ಯದಾದ್ಯಂತ ಇವತ್ತು ನಡೆದಿರುವಂಥ ಸ್ಥಳೀಯಾಡಳಿತ ಸಂಸ್ಥೆಗಳ ಎದುರು ಬಿಜೆಪಿ ನಡೆಸಿದಂಥ ಪ್ರತಿಭಟನೆ. ರಾಜ್ಯ ಸರ್ಕಾರ ವೈಫಲ್ಯಗೊಂಡಿದೆ, ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ಇನ್ನಿತರ ಅನೇಕ ಆರೋಪಗಳನ್ನು ಮಾಡಿ ಈ ಒಂದು ಪ್ರತಿಭಟನೆ ನಡೆಸಿದ್ದಾರೆ. ಸುಳ್ಯದಲ್ಲಿ ನಡೆದಿರುವಂಥ ನಗರ ಪಂಚಾಯತ್ ಮತ್ತು ಇತರ ಗ್ರಾಮ ಪಂಚಾಯತ್ಗಳಲ್ಲಿ ಎದುರು ನಡೆದಿರುವಂಥ ಒಂದಷ್ಟು ದೃಶ್ಯಾವಳಿಗಳನ್ನು ಕೂಡ ತಾವು ನೋಡಿದ್ದೀರಿ. ಸುಳ್ಯ ನಗರ ಪಂಚಾಯತ್ನಿಂದ ಕ್ಯಾಮರಾ ಪರ್ಸನ್ ಶ್ರೀಜಿತ್ ಸಂಪಾಜೆ, ರಿಪೋರ್ಟರ್ಸ್ ಹಸೈನಾರ್ ಜಯನಗರ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.